ಕಲಬುರಗಿಯನ್ನ ಛೋಟಾ ಪಾಕಿಸ್ತಾನ ಮಾಡ್ತೇನೆ ಅಂತ ಹೇಳಿ ಹೇಳ್ತಿದ್ರು. ಮುಸ್ಲಿಂ ಲೀಗ್ ಪಕ್ಷದಿಂದ ಗೆದ್ದಿರುವಂತ ಶಾಸಕ ಈ ಛೋಟಾ ಪಾಕಿಸ್ತಾನ ಮಾಡ್ತೀನಿ ಅಂತ ಹೇಳಿ ಏನೋ ಅವರು ಹೇಳ್ತಿದ್ರು. ಕಲಬುರಗಿಯ ಜನ ಈ ಕಲಬುರಗಿ ಇವತ್ತು ಛೋಟಾ ಪಾಕಿಸ್ತಾನ ಅಲ್ಲ, ಇದು ಭಾರತದ ಒಂದು ಅಂಗ ಅಂತ ಹೇಳಿ ಇವತ್ತು ಅವರನ್ನ ಕೀರ್ತಿ ಹಚ್ಚುವಂತ ಕೆಲಸ ಮಾಡಿರುವಂತ ಕೀರ್ತಿ ನಮ್ಮ ಕಲಬುರಗಿ ಜನರಿಗೆ ಸಲ್ಲುತ್ತೆ. ಅವಾಗ ನಿಮಗೆ ಛೋಟಾ ಪಾಕಿಸ್ತಾನ ಮಾಡಕ್ಕಾಗಿಲ್ಲ. ಈಗಿರುವಂತ ನಾಯಕರು ಮತ್ತೊಮ್ಮೆ ಈ ಕಲಬುರಗಿಯನ್ನ ಒಂದು ಪಾಕಿಸ್ತಾನದ ರೀತಿಯಲ್ಲಿ ಮಾಡಲಿಕ್ಕೆ ಇವತ್ತು ಈಗಿರುವಂತ ಸರ್ಕಾರ ಕೈ ಹಾಕ್ತಾ ಇದೆ. ಇವತ್ತು ಕಲಬುರಗಿಯ ಜನ ಮುಂದಿನ ದಿನಗಳಲ್ಲಿ ನಮ್ಮ ಜಿಲ್ಲೆಯಲ್ಲಿ ಈ ಯಾರು ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ ಅವರಿಗೆ ಸರಿಯಾದ ತಕ್ಕ ಪಾಠ ಇವತ್ತು ನಮ್ಮ ಜನರು ಕಲಿಸೋರಿದ್ದಾರೆ ಅಂತ ನಾವು ಮಾತನ್ನ ಈ ಸಂದರ್ಭದಲ್ಲಿ ಹೇಳಬೇಕಾಗುತ್ತೆ. ಇವತ್ತು ವಿಶೇಷವಾಗಿ ಯಡಿಯೂರಪ್ಪ ಸಾಹೇಬರು ಆ ಸಂದರ್ಭದಲ್ಲಿ ನಮ್ಮ ತಂದೆಯವರನ್ನ ಅವ್ರ ಎದುರುಗಡೆ ಕಮರುಲ್ ಇಸ್ಲಾಂ ಎದುರುಗಡೆ ಟಿಕೆಟ್ ಕೊಟ್ಟು ಅವರನ್ನ ಗೆಲ್ಲಿಸಿ, ಯಾಕೆ ಕಮರುಲ್ ಇಸ್ಲಾಂ ಈ ಛೋಟಾ ಪಾಕಿಸ್ತಾನ ಮಾಡ್ತೀನಿ ಅಂತ ಹೇಳಿದ್ರು ಅವರನ್ನ ಸೋಲಿಸಿರುವಂತದ್ದು. ಈಗೂ ಕೂಡ ಯಡಿಯೂರಪ್ಪ ಸಾಹೇಬರ ಮಾದರಿಯಲ್ಲಿ ನಮ್ಮ ಜೊತೆಯಲ್ಲಿ ಯಾರು ನಿಂತಿದ್ದಾರೆ ಅಂತಂದ್ರೆ ಡಿ.ವೈ. ವಿಜೇಂದ್ರ ಅವರು ಅಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಬೇಕಾಗುತ್ತೆ. ಯಡಿಯೂರಪ್ಪ ಸಾಹೇಬರು ಗರ್ಜನೆ ಹುಲಿಯಂಗೆ ಸಾಹೇಬರು ಈಗ ಹುಲಿಯ ಮಗ ನಮ್ಮ ಜೊತೆಯಲ್ಲಿ ಹುಲಿಯಾಗಿ ಇವತ್ತು ನಮ್ಮ ಜೊತೆಯಲ್ಲಿ ನಿಂತಿರುವಂತದ್ದು. ಇಂಥ ಒಂದು ನಾಯಕರು ನಮ್ಮ ಜೊತೆಯಲ್ಲಿ ನಿಂತಿರುವಂತ ಸಂದರ್ಭದಲ್ಲಿ ನಾವು ಯಾರು ಕೂಡ ಇವತ್ತು ಹೆದರೋದಿಲ್ಲ. ಈ ಸರ್ಕಾರಕ್ಕೆ ಇವತ್ತಿನ ದಿವಸ ಪಾಠ ನಮ್ಮ ಜನರಲ್ಲಿ ಕಲಿಸೋರಿದ್ದಾರೆ ಅಂತ ಮಾತನ್ನ ಮತ್ತೊಮ್ಮೆ ಈ ಸಂದರ್ಭದಲ್ಲಿ ಹೇಳಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ವೇದಿಕೆ ಮೇಲೆ ಕುಳಿತಂತ ನಮ್ಮ ಅಧ್ಯಕ್ಷರು ಎಲ್ಲರಿಗೂ ಜೈ ಕರ್ನಾಟಕ.